ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ದಿಸ್ ಈಸ್ ಲೈಕ್ ಯಾರೋ ಒಬ್ರು ನಿಮ್ಮನ್ನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ನಾನು ಇವಾಗಲೇ ಹೇಳಲ್ಲ ಅದೊಂದು ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದಾರಾ, ಅಥವಾ ಜಸ್ಟ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಜಲಸ್ ಇದೆಯಾ, ಅಥವಾ ಜಸ್ಟ್ ಕ್ಯೂರಿಯಾಸಿಟಿ ಇದೆಯಾ, ಅಥವಾ ನಿಮ್ಮನ್ನ ಅಡ್ಮೈರ್ ಮಾಡ್ತಾರಾ, ಅದು ನನಗೂ ಗೊತ್ತಿಲ್ಲ. ಲೆಟ್ಸ್ ಸಿ. ಓಕೆ, ಆ್ಯಂಡ್ ನಿಮ್ಮಿಂದ ಅವ್ರು ಏನು ಹೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಿಮಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಮಾಡ್ತಾ ಇದ್ದಾರಾ, ಏನಾದ್ರು ಡಿಸೈರ್ ಇದೆಯಾ ಅಥವಾ ಸಿಟ್ಟಿದೆಯಾ ನಿಮ್ಮ ಮೇಲೆ. ಲೆಟ್ಸ್ ಸಿ. ಆ್ಯಂಡ್ ನಿಮ್ಮಿಬ್ರು ಮಧ್ಯ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಫೈನಲಿ ಈ ಪರ್ಸನ್ ಯಾರು ಅಂತ ಕೂಡ ಈ ಒಂದು ರೀಡಿಂಗಲ್ಲಿ ರಿವೀಲ್ ಮಾಡೋಣ. ಓಕೆ, ಸೊ ಇಷ್ಟೊಂದು ಮೆಸೇಜಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಇವತ್ತು. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. 2 ಆಪ್ಷನ್ಸ್ ಇರುತ್ತೆ ಗೈಸ್, ಆಬ್ವಿಯಸ್ಲಿ ಎಲ್ಲ ರೀಡಿಂಗ್ ತರ. ಓಕೆ, ನೀವು ಇಮೇಜಸ್ನ ನೋಡಿನೂ ಚೂಸ್ ಮಾಡ್ಬೋದು. ಇಮೇಜಸ್ ನೋಡಿ ಚೂಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಬರ್ತ್ ಡೇಟ್ ಇರುತ್ತೆ, ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಚೂಸ್ ಮಾಡ್ಬೋದು. ಟೈಮ್ ಸ್ಟಾಂಪ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ರೈಟ್, ಸೊ ಗೈಸ್ ಇವಾಗ ನಿಮ್ಮ ಕಣ್ಮುಂದೆ 2 ಆಪ್ಷನ್ಸ್ ಬಂದಿದೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ ಯಾವ ಒಂದು ಆಪ್ಷನ್ ರಿಲೇಟ್ ಆಗುತ್ತೆ. ಏನೋ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ. ಆ್ಯಂಡ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ ಗೈಸ್, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್, ಸೊ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಗ್ರೂಪ್ 1 ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಯಾರು ಈ ಪರ್ಸನ್, ಯಾಕೆ ನಿನ್ನ ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದ ರೀಸನ್, ಅವರ ಇಂಟೆನ್ಷನ್ ಏನು, ನೆಕ್ಸ್ಟ್ ನಿಮ್ಮಿಬ್ರು ಮಧ್ಯ ಏನ್ ಕನೆಕ್ಷನ್ ಆಗ್ಬೋದು, ನಿಮಗೆ ಇವ್ರು ಆಲ್ರೆಡಿ ಗೊತ್ತಾ, ಎಲ್ಲದನ್ನು ಈ ಒಂದು ರೀಡಿಂಗ್ ಅಲ್ಲಿ ರಿವೀಲ್ ಮಾಡೋಣ. ಆಲ್ ರೈಟ್, ಸೊ ಗೈಸ್ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್, ಒಂದೊಂದಷ್ಟು ಕಾರ್ಡ್ಸ್ಗಳು ಆಲ್ರೆಡಿ ಓಪನ್ ಆಗಿದೆ, ಐ ಡೋಂಟ್ ನೋ ವೈ. ಓಕೆ, okay, now it's fine. Yes, group 1, let's see. Whoa, okay, ನನಗೆ ಇದರ ಕಾರ್ಡ್ಸ್ ಓಪನ್ ಆಗಿ ಬಂದರೆ ಇಟ್ಸ್ ವೆರಿ ವಿಯರ್ಡ್ ಅನಿಸುತ್ತೆ, ಬಿಕಾಸ್ ನಾನು ಕಾರ್ಡ್ಸ್ನ ಮುಟ್ಟೋದಕ್ಕೂ ಹೋಗಲ್ಲ ಆಫ್ಟರ್ ರೀಡಿಂಗ್ ಅಥವಾ ವಿಡಿಯೋ ಆದಮೇಲೆ. ಬಟ್ ಇಲ್ಲಿ ಈ ಥರ ಆಗಿಬಿಟ್ರೆ ಇಟ್ಸ್ ಲೈಕ್ ಹ್ಯೂಜ್ ಕ್ಯೂರಿಯಾಸಿಟಿ ಬರುತ್ತೆ, ಯಾರು ಮುಟ್ಟಿರ್ಬೋದು ಇದನ್ನು, ಹೆಂಗಿದು ಓಪನ್ ಆಯಿತು ಅಂತ. ರಿಯಲಿ ಸಾರಿ ಗೈಸ್. ಓಕೆ, ಗ್ರೂಪ್ 1, ಲೆಟ್ಸ್ ಸಿ. ಓ ಗಾಡ್, ಯಾಕೆ ಇಷ್ಟೊಂದು ಮೆಸೇಜಸ್ ಓಪನ್ ಆಗಿದೆ. ಓಕೆ, ಲೆಟ್ಸ್ ಸಿ. ಓಕೆ, ದೇರ್ ಈಸ್ ರಿಜೆಕ್ಟೆಡ್. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಪಾಸಿಬಿಲಿಟಿ ಇದೆ, ಇದರ್ ನೀವು ಇವ್ರನ್ನ ರಿಜೆಕ್ಟ್ ಮಾಡಿದ್ದೀರಾ ಅಥವಾ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ. ಎನಿಥಿಂಗ್ ಇಟ್ ಕುಡ್ ಬಿ. ಯಾ, 1 by 1 ನೋಡೋಣ. ರೈಟ್, ಟ್ಯಾರೋ ಕಡೆಯಿಂದ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ ನಿಮಗೆ. ಓಕೆ, another is tower. Yeah, it's a double confirmation. ನಿಮ್ಮಿಬ್ರು ಮಧ್ಯೆ ಒಂದು ಪಾಸ್ಟ್ ಸ್ಟೋರಿ ಇರಬಹುದು ಅಂತ. And
ಲೆಟ್ಸ್ ಸಿ ಲವ್ ಒರಾಕಲ್ ಮೆಸೇಜಸ್ ನೋಡೋಣ. ಗ್ರೂಪ್ 1, emotions overwhelm me. All right, very different cards ಬಂದಿದೆ. ಲೆಟ್ಸ್ ಸಿ. ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಗ್ರೂಪ್ 1 ಎಮೋಷನ್ಸ್ ಓವರ್ವೆಲ್ಮ್ ಮಿ, ಈ ಒಂದು ಮೆಸೇಜ್ ಇದೆ ಅಲ್ವಾ, ಇದನ್ನ ಇವರಿಗೆ ನಿಮ್ ಜೊತೆ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ದ ಥಿಂಗ್ ಇಸ್, ಈ ಒಂದು ನಾನಿನ್ನ ಮಿಸ್ ಮಾಡ್ಕೊಂತ ಇದ್ದೀನಿ, ಅಥವಾ ನಿಮ್ ಬಗ್ಗೆ ನೆನೆಸ್ಕೊಂಡಾಗ ನನಗೆ ಎಮೋಷ್ನಲಿ ತುಂಬಾ ಎಮೋಷ್ನಲಿ ಕನೆಕ್ಟೆಡ್ ಫೀಲ್ ಆಗುತ್ತೆ. ದೇರ್ ಈಸ್ ಸಮಥಿಂಗ್ ಬಿಟ್ವೀನ್ ಅಸ್, ಅದು ನನಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಇದನ್ನ ಹೈಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಈ ಒಂದು ಮೆಸೇಜ್ ನ ನಿಮ್ ಜೊತೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಮೇ ಬಿ ಈಗೋ ಇಶ್ಯೂ ಆಗಿರ್ಬೋದು, ಅಥವಾ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗೋದು ಅನ್ನೋದಕ್ಕಿಂತನೂ ನಾನು ಇವ್ರ ಜೊತೆ ಹೇಳ್ಕೋಬಾರ್ದು ಅನ್ನೋ ಒಂದು ಥಾಟ್ ಇವರ ಮೈಂಡ್ ಸೆಟ್ ಅಲ್ಲಿ ಇದೆ ಡೆಫಿನೆಟ್ಲಿ. ಓಕೆ, ಸೊ ಗ್ರೂಪ್ 1 ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ, ಈ ರಿಜೆಕ್ಟೆಡ್ ಮೆಸೇಜ್ ಬಂದಾಗ್ಲೇನೆ ಡೆಫಿನೆಟ್ಲಿ ಮೇ ಬಿ ನೀವು ಇವ್ರನ್ನ ರಿಜೆಕ್ಟ್ ಮಾಡಿರೋದನ್ನ ನೋಡ್ತಿದ್ದೀನಿ, ಅಥವಾ ರಿಜೆಕ್ಟ್ ಅನ್ನೋದಕ್ಕಿಂತ ಡೈರೆಕ್ಟ್ ರಿಜೆಕ್ಟ್ ಅನ್ನೋದಕ್ಕಿಂತ ಮೇ ಬಿ ಅವ್ರು ನಿಮ್ ಜೊತೆ ಮಾತಾಡ್ಸೋದಕ್ಕೆ ತುಂಬಾ ಸತಿ ಟ್ರೈ ಮಾಡಿದ್ದಾರೆ, ಕನೆಕ್ಟ್ ಆಗೋದಕ್ಕೆ ತುಂಬಾ ಸತಿ ಟ್ರೈ ಮಾಡಿದ್ದಾರೆ, ನಿಮ್ ಜೊತೆ ಕ್ಲೋಸ್ ಆಗೋದಕ್ಕೆ ತುಂಬಾ ಸತಿ ಟ್ರೈ ಮಾಡಿದ್ದಾರೆ. ನೀವು ರಿಜೆಕ್ಟ್ ಮಾಡಿರೋದು ಅಥವಾ ಬ್ಲಾಕ್ ಮಾಡಿರೋದು, ಅವ್ರನ್ನ ಇಗ್ನೋರ್ ಮಾಡಿರೋದು, ಅವರ ಮೆಸೇಜಸ್ನ ಇಗ್ನೋರ್ ಮಾಡಿರೋದು, ಅಥವಾ ಪಾಸಿಬಿಲಿಟಿ ಇದೆ ಅವ್ರು ನಿಮ್ನ ಇಗ್ನೋರ್ ಮಾಡಿರ್ಬೋದು. ನಿಮಗೆ ಯಾವ ತರ ರೆಸೊನೇಟ್ ಆಗುತ್ತೆ ಆ ತರ ತಗೊಳ್ಳಿ. ಮೇ ಬಿ ಅವ್ರು ನಿಮ್ನ ಒಂದ್ ಪಾಯಿಂಟ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ಅದನ್ನ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಆ ತರ ಸಿಚುವೇಶನ್ ಕೂಡ ಪಾಸಿಬಿಲಿಟಿ ಇದೆ ಕೆಲವೊಬ್ಬೊಬ್ರಿಗೆ ಇಲ್ಲಿ. ಬಟ್ ವಿತ್ ದಿಸ್ ವೀಲ್ ಆಫ್ ಫಾರ್ಚ್ಯೂನ್, ಡೆಫಿನೆಟ್ಲಿ ಯಾರ ಬಗ್ಗೆ ಇಲ್ಲೊಂದು ಮೆಸೇಜ್ ಬರ್ತಾ ಇದೆ, ದಿಸ್ ಇಸ್ ದ ಫೇಟ್, ಒಂದು ಹಣೆ ಬರದಲ್ಲಿ ಬರ್ದಿರುವಂತದ್ದು, ದಿಸ್ ಇಸ್ ಅ ಡೆಸ್ಟಿನಿ. ಅಂದ್ರೆ ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಅಲ್ಲ. ಇವಾಗ ಫಾರ್ ಅನ್ ಎಕ್ಸಾಂಪಲ್, ಶಾಕಿಂಗ್ ಟ್ವಿಸ್ಟ್ ಲೈಫಲ್ಲಿ ಆಗುವಂಥದ್ದು. ನಾನು ಈ ಪರ್ಸನ್ ನನ್ನ ಲೈಫಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡೆ ಜಸ್ಟ್ ಕ್ಯಾಶುವಲ್ ಕನೆಕ್ಷನ್, ಕ್ಯಾಶುವಲ್ ಫ್ಲಿಂಗ್ ಆಗಿದೆ ನಮ್ಮಿಬ್ರು ಮಧ್ಯ ಅಂತ. ಬಟ್ ದೇರ್ ಇಸ್ ಸಮಥಿಂಗ್ ರಿಯಲ್ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಈ ಪರ್ಸನ್ ನನ್ನ ಲೈಫಲ್ಲಿ ಪ್ಲೇ ಮಾಡ್ತಾರೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಈ ಒಂದು ಮಾತನ್ನ ನೀವು ಈ ಪರ್ಸನ್ ಬಗ್ಗೆ ಹೇಳೋ ಪಾಸಿಬಿಲಿಟಿ ಇದೆ. ಸೊ ನಾನು ಏನ್ ನೋಡ್ತಾ ಇದೀನಿ ಗ್ರೂಪ್ 1, ಮೇ ಬಿ ಈ ಪರ್ಸನ್ ನಿಮ್ ಮಧ್ಯೆ ಒಂದು ಬ್ರೀಫ್ ಆಗಿ ಮಾತುಕತೆ ಆಗಿದೆ ಅಷ್ಟೇ. ಅಂದ್ರೆ ಒಂದು ಲೈಟ್ ಆಗಿ ಮಾತುಕತೆ ಆಗಿದೆ, ಯಾವುದೇ ರೀತಿ ಡೀಪ್ ಆಗಿ ಕಮ್ಯುನಿಕೇಶನ್ ಮಾತುಕತೆ ಆಗಿಲ್ಲ ನಿಮ್ಮಿಬ್ರು ಮಧ್ಯ. ಓಕೆ, ಅಥವಾ ವೆರಿ ಶಾರ್ಟ್ ಟೈಮಿಗೆ ಇವ್ರು ನಿಮಗೆ ಗೊತ್ತಿದ್ದಾರೆ, ತುಂಬಾ ವರ್ಷಗಳಿಂದ, ತುಂಬಾ ತಿಂಗಳಿಂದ ಇವ್ರು ನಿಮಗೆ ಗೊತ್ತಿರೋದು. ಆ ತರ ಒಂದು ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ಮೇನ್ ಆಗಿ ಐ ಫೀಲ್, ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಈ ಒಂದು ಪರ್ಸನಾಲಿಟಿ ಅಂತ ಬಂದ್ರೆ, ಪರ್ಸನಾಲಿಟಿ ಅನ್ನೋಕ್ಕಿಂತ ಒಂದು ಸಿಚುವೇಶನ್ ನೆನಪಾಗ್ತಾ ಇದೆ. ನೀವಿಬ್ರು ಮೀಟ್ ಆದ್ರಿ, ಏನೋ ಮಾತುಕತೆ ಆಯ್ತು, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಶಾರ್ಟ್ ಟೈಮ್ ಅಲ್ಲೇ, ಫ್ಯೂ ಡೇಸ್ ಅಲ್ಲೇನೆ ಕನೆಕ್ಟ್. ಓಕೆ, ಒನ್ ಆಫ್ ದೋಸ್ ಡೇಸ್ ಇವತ್ತು ನಂಗೆ, ಬಿಕಾಸ್ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ, ಇದರ್ ಸ್ಟೋರೇಜ್ ಫುಲ್ ಆಗಿ ಹೋಗ್ಬಿಡುತ್ತೆ, ಮೈಕ್ ವರ್ಕ್ ಆಗ್ತಾ ಇಲ್ಲ. ಓ ಗಾಡ್, ಇವತ್ತೊಂಥರ ಎಲ್ಲ ಡಿಸ್ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡುವಂತ ಡೇ ಇವತ್ತು. ಓಕೆ, ಎಲ್ಲೋ ಮಧ್ಯದಲ್ಲಿ ಕಟ್ ಆಯ್ತು ವಿಡಿಯೋ, ಸೊ ಸಾರಿ ಗೈಸ್. ಸೊ ಎಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಜೆಕ್ಟ್ ಆಗಿತ್ತು, ಕಾಂಪ್ಲಿಕೇಶನ್ ಆಗ್ಬಿಟ್ಟು ನೀವು ದೂರ ಆಗಿರೋ ಸಿಚುವೇಶನ್ ನೋಡ್ತಾ ಇದ್ದೀನಿ. ಸಮ್ ಮೇಜರ್ ಹಿಸ್ಟ್ರಿನೇ ಇದೆ ನಿಮ್ಮಿಬ್ರು ಮಧ್ಯ. ಈವನ್ ದೋ ನೀವು ಶಾರ್ಟ್ ಟರ್ಮಿಗೆ ಮೀಟ್ ಆಗಿದ್ರು ಒಬ್ರನ್ನೊಬ್ರನ್ನ, ಬಟ್ ಎಸ್, ಹೆಂಗೆ ಅಂತ ಅಂದ್ರೆ, ನೀವು ಕನೆಕ್ಟ್ ಆಗ್ತೀರಾ, ಮತ್ತೆ ನೀವು ಡಿಸ್ಕನೆಕ್ಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ, ಮತ್ತೆ ಜಗಳ ಆಗುತ್ತೆ, ಡಿಸ್ಕನೆಕ್ಟ್ ಆಗ್ತೀರಾ. ಮೇ ಬಿ ಯಾವತ್ತೂ ನಿಮಗೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಿಮಗೆ ಉಳಿಸ್ಕೊಳ್ಳೋದಕ್ಕೇನೆ ಆಗಿಲ್ಲ. ಬಿಕಾಸ್ ದಿಸ್ ಇಸ್ ವೀಲ್ ಆಫ್ ಫಾರ್ಚ್ಯೂನ್. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಯಾವಾಗೆಲ್ಲ ಬರುತ್ತೆ, ಅಲ್ಲಿ ಯಾವ ಸಿಚುವೇಶನ್ ಆಗಿರ್ಬೋದು, ಅದು ಸ್ಟೇಬಲ್ ಆಗಿರಲ್ಲ. ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್, ಅಲ್ಲಿ ಚೇಂಜಸ್, ಇಟ್ಸ್ ವೆರಿ ಮಚ್ ಕಾಮನ್ ಅಂತ ಅದು ಪದದ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅಂಡ್ ಒನ್ ಥಿಂಗ್, ಲೆಟ್ ಮಿ ಟೆಲ್ ಯು, ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಅ ವೆರಿ ಕಾರ್ಮಿಕ್ ಕನೆಕ್ಷನ್, ವೆರಿ ಬಿಗ್ ಕಾರ್ಮಿಕ್ ಕನೆಕ್ಷನ್ ನಿಮ್ಮಿಬ್ರು ಮಧ್ಯ ಇದೆ ಅಂತಾನೆ ಹೇಳ್ಬೋದು.
ಅಂದ್ರೆ ಯಾರೋ ಒಂದು ರ್ಯಾಂಡಮ್ ಪರ್ಸನ್ ಅಲ್ಲ ಇವರು, ಸಮ್ ಕಾರ್ಮಿಕ್ ಬಾಂಡಿಂಗ್ ನಿಮ್ಮಿಬ್ರು ಮಧ್ಯ ಇದೆ. ಅಂದ್ರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದು ನಿಮ್ಮ ಪಾಸ್ಟ್ ಜನ್ಮಕ್ಕೆ ಕೂಡ ಕನೆಕ್ಟ್ ಆಗಿದೆ, ಇನ್ ಸಮ್ ಆರ್ ದಿ ಅದರ್ ವೇ ಕನೆಕ್ಟ್ ಆಗಿದೆ. ಓಕೆ, ಇಟ್ಸ್ ಲೈಕ್ ಏನಾಗಿರುತ್ತೆ, ಪಾಸ್ಟ್ ಹೋದ್ ಜನ್ಮದಲ್ಲಿ ಏನಾಗಿರುತ್ತೆ, ಲೈಕ್ ನೀವಿಬ್ರು ಮೀಟ್ ಆಗಿರ್ತೀರಾ, ಯಾರೋ ಒಬ್ರಿಂದ ಇನ್ನೊಬ್ರು ಸಫರ್ ಮಾಡಿರ್ತಾರೆ, ಅಥವಾ ಆ ಒಂದು ರಿಲೇಶನ್ಶಿಪ್ ಪ್ರಾಪರ್ ಆಗಿ ಎಂಡ್ ಆಗಿರಲ್ಲ, ಏನೋ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅಲ್ಲಿಗೆ ಒಂದು ಕ್ಲಾರಿಟಿ ಸಿಕ್ಕಿರಲ್ಲ. ಬಟ್ ಈ ಜನ್ಮದಲ್ಲಿ ಮತ್ತೆ ನೀವಿಬ್ರು ಮೀಟ್ ಆಗಿದ್ದೀರಾ, ಸೊ ದಟ್ ಆ ಒಂದು ಕಾರ್ಮಿಕ್ ಸೈಕಲ್, ಆ ಒಂದು ಕನ್ಫ್ಯೂಷನ್, ಪಾಸ್ಟ್ ಅಲ್ಲಿ ಇದ್ದ ಒಂದು ಕನ್ಫ್ಯೂಷನ್ ಸರಿ ಮಾಡೇ ನೀವು ಹೋಗೋದು. ದಟ್ ಈಸ್ ದ ರೀಸನ್ ನೀವು ಮತ್ತೆ ಮತ್ತೆ ಮೀಟ್ ಆಗ್ತಾ ಇದ್ದೀರಾ. ದಟ್ ಈಸ್ ದ ರೀಸನ್ ಮತ್ತೆ ಮತ್ತೆ ಬೇಡ ಅಂತ ಎಷ್ಟೇ ದೂರ ಹೋದ್ರು ಮತ್ತೆ ಮತ್ತೆ ನಿಮ್ಮ ಈ ಲೈಫ್ ಸೈಕಲ್ ಈ ಪರ್ಸನ್ ಕಡೆಗೆ ಕರ್ಕೊಂಡ್ ಬರ್ತಾ ಇದ್ದಾರೆ, ಒನ್ ಆರ್ ದಿ ಅದರ್ ವೇ. ಫಾರ್ ಅನ್ ಎಕ್ಸಾಂಪಲ್, ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಇವ್ರಿಗೂ ನಿಮ್ಗೂ ಕನೆಕ್ಷನ್ ಇರಲ್ಲ. ನೀವು ಒಂಥರ ಅಕೌಂಟ್ಸ್ ಆಗಿದ್ರೆ ಅವರು ಡೆವಲಪರ್ ಆಗಿರ್ತಾರೆ, ಸಿಚುವೇಶನ್ ಏನಕ್ಕೂ ರಿಲೇಟ್ ಆಗ್ತಾ ಇರಲ್ಲ ಕೆಲಸದಲ್ಲಿ. ಬಟ್ ಸ್ಟಿಲ್ ಏನಾದ್ರೂ ಒಂದ್ ಕೆಲಸ ಇವ್ರ ಜೊತೆ ಮಾಡ್ಬೇಕಾಗಿರುತ್ತೆ, ನೀವು ಏನಾದ್ರೂ ಒಂದು ಇವ್ರ ಜೊತೆ ಸೇರ್ಕೊಂಡು ನೀವು ಡಿಸ್ಕಸ್ ಮಾಡ್ಬೇಕಾಗಿರುತ್ತೆ. ಇಟ್ಸ್ ಲೈಕ್ ದಟ್. ಏನೂ ಇಲ್ಲ ಸಿಚುವೇಶನ್, ಬಟ್ ಸ್ಟಿಲ್ ಮತ್ತೆ ಮತ್ತೆ ನೀವು ತಿರ್ಗಂಬರ್ಗ ಅವ್ರ ಹತ್ರನೇ ಬರೋದು, ಈ ತರ ಆಗ್ತಾ ಇದೆ ಮೇನ್ ಆಗಿ ನೋಡ್ತಾ ಇದ್ದೀನಿ. ಸೊ ಎಸ್, ಯಾರೋ ಇಲ್ಲಿ ಗೋಸ್ಟೆಡ್ ಮಾಡಿದ್ರು, ಅಂದ್ರೆ ಸಡನ್ ಆಗಿ ಮಾತುಕತೆ ನಿಲ್ಸಿರೋದು, ಆ ತರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 1 ಯಾರೆಲ್ಲ ಇದ್ದೀರಾ, ಈ ಪರ್ಸನ್ ಜೊತೆ ಈವನ್ ದೋ ನಿಮ್ಮಿಬ್ರು ಮಧ್ಯೆ ಒಂದು ಲಾಂಗ್ ಟರ್ಮ್ ಬಾಂಡಿಂಗ್ ಇಲ್ದೇನೆ ಇದ್ರೂನು, ಒಂದು ಶಾರ್ಟ್ ಟರ್ಮ್ ಕನೆಕ್ಷನ್ ಇದ್ರೂನು, ಬಟ್ ಸ್ಟಿಲ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಥವಾ ಸ್ಟಾರ್ಟಿಂಗ್ ಏನೇ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ನಿಮಗೆ ಫೀಲ್ ಆಗಿತ್ತು, ನೀವು ಅದನ್ನ ಜಾಸ್ತಿ ಎಂಕರೇಜ್ ಮಾಡಿರ್ಲಿಲ್ಲ. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಐ ಫೀಲ್ ಇವ್ರು ನಿಮ್ನ ತುಂಬಾ ದೂರದಿಂದ ನೋಡ್ತಾ ಇದ್ದಾರೆ, ಹತ್ರದಲ್ಲಿ ಇಲ್ಲ, ಒಂದು ಲಾಂಗ್ ಡಿಸ್ಟೆನ್ಸ್ ಇದೆ. ಬಟ್ ಎಸ್, ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ನ, ಅಗೇನ್ ಅಂಡ್ ಅಗೇನ್ ನಿಮ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಮೇ ಬಿ ಅವರು ಕೂಡ ಈ ಒಂದು ಸೈಕಲ್ ಅಲ್ಲಿ ಇದ್ದಾರೆ, ನಿಮ್ಮಿಂದ ಡಿಸ್ಕನೆಕ್ಟ್ ಆಗ್ಬೇಕು ಅಂತ ಇದೆ, ನಿಮ್ನ ಮಾತಾಡಿಸ್ಬಾರ್ದು ಅಂತ ಇದೆ, ಬಟ್ ಸ್ಟಿಲ್ ಸಿಚುವೇಶನ್ ನಿಮ್ ಬಗ್ಗೆ ಪದೇ ಪದೇ ರೀಕನೆಕ್ಟ್ ಮಾಡಿಸ್ತಾ ಇದೆ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ಇಲ್ಲಿ ಗ್ರೂಪ್ 1. ಓಕೆ, ಟವರ್ ಬಂದಿದೆ. ಮೀನಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಇವರ ಒಂದು ಲೈಫ್ ಅಲ್ಲಿ ಸಮಥಿಂಗ್ ಮೇಜರ್ ಚೇಂಜಸ್ ರೀಸೆಂಟ್ ಆಗಿ ಆಗಿದೆ. ಇವರ ಒಂದು ಲೈಫ್ ಅಲ್ಲಿ ಮೇಜರ್ ಶೇಕಿಂಗ್ ಥಿಂಗ್ಸ್ ಲೈಫ್ ಅಲ್ಲಿ ಆಗಿದೆ. ದಟ್ ಈಸ್ ದ ರೀಸನ್ ಅವ್ರು ನಿಮ್ ಬಗ್ಗೆ ನೆನಪಿಸ್ಕೊಂಡಿದ್ದಾರೆ. ಅವರೊಂದು ಇಂಟರ್ನಲ್ ವರ್ಲ್ಡ್, ಅಂದ್ರೆ ಎಮೋಷನಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಆಗಿರ್ಬೋದು. ಅಂಡ್ ಆ ಒಂದು ಸಿಚುವೇಶನ್ ಆಗೋದಕ್ಕೆ ನೀವು ಕೂಡ ಕಾರಣ. ಐ ಡೋಂಟ್ ನೋ ನೀವು ಹೆಂಗ್ ರಿಲೇಟ್ ಆಗ್ತಾ ಇದ್ದೀರಾ ಅಂತ. ನಿಮಗೂ ಗೊತ್ತಿರ್ಬೋದು ಈ ತರ ಒಂದು ಸಿಚುವೇಶನ್ ಅವ್ರ ಲೈಫಲ್ಲಿ ರೀಸೆಂಟ್ ಆಗಿ ಆಗಿದೆ ಅಂತ. ಸಮ್ ಆಫ್ ದಿ ಅದರ್ ವೇ ನೀವು ಕೂಡ ಲಿಂಕ್ ಆಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸಡನ್ ಆಗಿ ನಿಮ್ ಬಗ್ಗೆ ನೆನಪಾಗ್ತಾ ಇದೆ, ಸಡನ್ ಆಗಿ ಮೇ ಬಿ ಇಟ್ಸ್ ಲೈಕ್ ಅವ್ರಿಗೆ ಮೂವ್ ಆನ್ ಆಗಕ್ ಇಷ್ಟ ಆಗ್ತಾ ಇದೆ ನಿಮ್ಮಿಂದ, ಅಥವಾ ಇನ್ನೊಬ್ರು ಪರ್ಸನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅನ್ನೋ ಇಷ್ಟ ಇದೆ. ಬಟ್ ಸ್ಟಿಲ್ ಅವಾಗ ನೀವು ನೆನಪಾಗ್ತಾ ಇದ್ದೀರಾ. ಅದು ಅವ್ರಿಗೆ ಕಂಪ್ಲೀಟ್ ಆಗಿ ಒಬ್ರು ಪರ್ಸನ್ ಜೊತೆ ಮಿಂಗಲ್ ಆಗೋದಕ್ಕೆ ಆಗ್ತಾ ಇಲ್ಲ. ಸಡನ್ ಆಗಿ ನಿಮ್ ಜೊತೆ ಆದ ಒಂದು ಸಿಚುವೇಶನ್ ಸಡನ್ ಆಗಿ ನೆನಪಾಗೋದು, ಸಮಥಿಂಗ್ ಅವ್ರ ಲೈಫಲ್ಲಿ ಒಂದು ನೀವಂತ ಟ್ರೊಮ್ಯಾಟಿಕ್ ತರ ಆಗೋಗ್ಬಿಟ್ಟಿದೀರಾ ಅನ್ನೋ ಒಂದು ಥಾಟ್ ಅನಿಸ್ತಾ ಇದೆ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಮೇ ಬಿ ಒಂದು ನೆಗೆಟಿವ್ ಸಿಚುವೇಶನ್ ಆಗಿದೆ, ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಾ ಅದನ್ನ ಮೂವ್ ಆನ್ ಆಗೋದಕ್ಕೆ, ಬಟ್ ಸ್ಟಿಲ್ ಅದು ಆಗ್ತಾ ಇಲ್ಲ. ಪಾಸಿಬಿಲಿಟಿ ಇದೆ ಈ ಪರ್ಸನ್ ಒಂದ್ ಸ್ವಲ್ಪ ನಿಮ್ ಬಗ್ಗೆ ಜೆಲಸ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಫ್ರೆಂಡ್ ಆದ್ರೂ ಆಗಿರ್ಬೋದು, ಇವ್ರ ಬೆಸ್ಟ್ ಫ್ರೆಂಡ್ ಆದ್ರೂ ಆಗಿರ್ಬೋದು. ನಿಮ್ಮಿಬ್ರು ಮಧ್ಯೆ ಜಗಳ ಆಗಿರುತ್ತೆ, ಒಂದು ಮೇಜರ್ ಜಗಳನೇ ಆಗಿರುತ್ತೆ, ಮೇಜರ್ ಪ್ರಾಬ್ಲಮ್ಯಾಟಿಕ್ ಜಗಳನೇ ಆಗಿದೆ ಅಂತ ನೋಡ್ತಾ ಇದೀನಿ. ಅದು ಅವ್ರಿಗೆ ಮರ್ಯಾದಕ್ಕೆ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಮ ಗ್ರೋತ್ ನೋಡ್ಬಿಟ್ಟು, ನೀವು ಮೂವ್ ಆನ್ ಆಗಿರೋದು, ನೀವು ಖುಷಿಯಾಗಿರೋದು ನೋಡ್ಬಿಟ್ಟು ಜಲಸ್ ಫೀಲ್ ಆಗ್ತಾ ಇರೋದು, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 1 ಇವ್ರು ನಿಮ್ಮ ಎನಿಮಿ ಆಗಿರೋ ಪಾಸಿಬಿಲಿಟೀಸು ಇದೆ. ಬಿಕಾಸ್ ದಿಸ್ ಇಸ್ ವೆರಿ ಇಂಟೆನ್ಸ್, ದಿಸ್ ಇಸ್ ವೆರಿ ಬಿಗ್ ಬ್ರೇಕ್ ಡೌನ್. ಇದು ಬ್ರೇಕಪ್ ಆಗಿರ್ಬೋದು, ಲಾಸ್, ನಿಮ್ಮಿಂದ ಒಂದ್ ಸ್ವಲ್ಪ ಲಾಸ್ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಫೇಲ್ಯೂರ್ ತರ ಫೀಲ್ ಆಗಿರ್ಬೋದು. ಇಟ್ಸ್ ಲೈಕ್ ನೀವು ಮೂವ್ ಆನ್ ಆಗಿದ್ದೀರಾ, ನೀವು ಲೈಫಲ್ಲಿ ಖುಷಿಯಾಗಿದ್ದೀರಾ, ಅದು ಅವ್ರಿಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಒಂಥರ ಫೀಲ್, ಅವ್ರು ಇವಾಗ ಎಮೋಷನಲಿ ಲೋ ಆಗಿರೋದಕ್ಕೆ ನೀವೇ ಕಾರಣ.
ಏನೋ ಈ ತರ ನಿಮ್ ಬಗ್ಗೆ ಅನ್ನೆಸರಿಯಾಗಿ ಬ್ಲೇಮ್ ಮಾಡ್ತಾ ಇದಾರೆ. ನೆಸೆಸರಿನೋ ಅನ್ನೆಸರಿನೋ ಗೊತ್ತಿಲ್ಲ, ಬಟ್ ಯಾ ಪಾಸಿಬಿಲಿಟಿ ಇದೆ ಇವರು ಕಂಪ್ಲೀಟ್ಲಿ ನಿಮ್ ಬಗ್ಗೆ ಒಳ್ಳೇದನ್ನೇ ಬಯಸ್ತಾ ಇಲ್ಲ. ಬಿಕಾಸ್ ಅ ಬಿಟ್ ಜಲಸಿನೆಸ್ ಕೂಡ ನೋಡ್ತಾ ಇದೀನಿ. ಅ ಬಿಟ್ ಏನೋ ನೀವು ಚೆನ್ನಾಗಿರೋದು ಖುಷಿಯಾಗಿರೋರಿಗೆ ನೋಡಕ್ ಆಗ್ತಾ ಇಲ್ಲ, ಮತ್ತೆ ಇವ್ರ ಲೈಫಲ್ಲಿ ಹೋಗೋಣ, ಮತ್ತೆ ಲೈಫಲ್ಲಿ ಏನೋ ನಾನ್ ಖುಷಿಯಾಗಿಲ್ಲ ಅವರು ಖುಷಿಯಾಗಿರ್ಬಾರ್ದು, ಈ ತರ ಒಂದು ಥಾಟ್, ಈ ತರ ಒಂದು ಮೆಂಟಾಲಿಟಿ ಇರುವಂತ ಒಂದು ಪರ್ಸನ್ ಅನ್ನೋದು ಕೂಡ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಲೈಕ್ ನನ್ನ ರಿಜೆಕ್ಟ್ ಮಾಡಿದ್ರು, ಇವಾಗ ಹೆಂಗ್ ಬೇರೆಯವ್ರನ್ನ ಅವ್ರು ಅಪ್ರೂವ್ ಮಾಡ್ಕೊಂತಾ ಇದ್ದಾರೆ, ನನಗೆ ಅಷ್ಟು ಖುಷಿ ಕೊಡ್ಲಿಲ್ಲ, ಬಟ್ ಇವಾಗ ಯಾಕೆ ಅಷ್ಟು ಖುಷಿಲಿದ್ದಾರೆ, ಈ ತರ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಎಮೋಷನ್ಸ್, ನಾನು ಮುಂಚೆನೆ ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲೇನೆ, ಇವ್ರು ನಿಮಗೆ ಈ ಒಂದು ಮೆಸೇಜ್ ನ ಹೇಳೋದಕ್ಕೆ ಇಷ್ಟಪಡಲ್ಲ. ಎಮೋಷನ್ಸ್ ಓವರ್ವೆಲ್ ಮೀ. ಸೊ ಅವ್ರು ಡೀಪ್ ಆಗಿ ಏನ್ ಫೀಲ್ ಮಾಡ್ತಾ ಇದಾರೆ ನಿಮ್ ಬಗ್ಗೆ ಅದನ್ನ ಅವ್ರು ಹೇಳ್ಕೊಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬಾ ಸೈಲೆಂಟ್ ಆಗಿದ್ದಾರೆ ಈ ಪರ್ಸನ್, ನಿಮ್ಮಿಂದ ದೂರ ಆಗಿದ್ದಾರೆ, ಬಟ್ ಎಮೋಷನಲಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ರಿಗ್ರೆಟ್ಸ್ ಇದೆ ಅವರಿಗೆ. ಅವ್ರಿಗೆ ನಿಮಗೆ ಮೆಸೇಜ್ ಮಾಡಬೇಕು, ಬಟ್ ಒಂಥರ ಭಯ ಇದೆ, ಶೇಮ್ ಫೀಲ್ ಆಗ್ತಾ ಇದೆ. ಬಿಕಾಸ್ ನೀವು ರಿಜೆಕ್ಟ್ ಮಾಡಿದೀರಾ ಆಲ್ರೆಡಿ, ಮೇ ಬಿ ದಟ್ ಈಸ್ ಅ ರೀಸನ್. ಬಟ್ ಅಗೇನ್ ಅವ್ರಿಗೆ ಹೆಂಗಂತಂದ್ರೆ ಅವ್ರಿಗೆ ಅದನ್ನ ತೋರ್ಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಓಕೆ, ನೀವಿಲ್ದಾನೆ ಅವರು ಖುಷಿಯಾಗಿದ್ದಾರೆ ಅನ್ನೋ ಒಂದು ಇಮೇಜ್ ನ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಬಿಟ್ರೆ ನೀವಿಲ್ದಾನೆ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಎಮೋಷನಲಿ, ನಿಮ್ನ ಮಿಸ್ ಮಾಡ್ಕೊಂತಾ ಇದ್ದಾರೆ, ಅದನ್ನ ತೋರ್ಸೋದಕ್ ಮೇನ್ಲಿ ಅವ್ರಿಗೆ ಇಷ್ಟ ಇಲ್ಲ. ನಿಮ್ ಇಲ್ದಾನೆ ಅವ್ರ ಲೈಫಲ್ಲಿ ಏನು ಎಫೆಕ್ಟ್ ಆಗ್ತಾ ಇಲ್ಲ, ಈ ತರ ಒಂದು ತೋರ್ಸೋದಕ್ಕೆ ಇಷ್ಟಪಡ್ತಾರೆ. ಅವ್ರು ಪ್ರಿಟೆಂಡ್ ಮಾಡ್ತಾ ಇದಾರೆ ಖುಷಿಯಾಗಿದ್ದಾರೆ, ಅನ್ಬೋದರ್ಡ್ ಆಗಿದ್ದಾರೆ ಅಂತ, ಬಟ್ ಸೀಕ್ರೆಟ್ ಆಗಿ ನಿಮ್ನ ವಾಚ್ ಮಾಡ್ತಾ ಇದಾರೆ, ಒಬ್ಸೆಸ್ಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ದಿಸ್ ಇಸ್ ಅ ವೆರಿ ಒಬ್ಸೆಸಿವ್ ಎನರ್ಜಿ ಬರ್ತಾ ಇದೆ ಗ್ರೂಪ್ 1. ಐ ಫೀಲ್ ನಿಮಗೆ ಗೊತ್ತಿದೆ ಆಲ್ರೆಡಿ ಈ ಪರ್ಸನ್ ನ. ಮೇ ಬಿ ಇನ್ಫ್ಯಾಕ್ಟ್ ಅವ್ರು ನಿಮ್ನ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಮುಂಚೆ, ಅವ್ರು ಇವಾಗ ರಿಗ್ರೆಟ್ ಮಾಡ್ತಾ ಇದಾರೆ, ಡೆಫಿನೆಟ್ಲಿ ರಿಗ್ರೆಟ್ ಮಾಡ್ತಾ ಇದಾರೆ. ಒಂದು ಸೆಕೆಂಡ್ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಇದನ್ನೆಲ್ಲ ಅವ್ರು ನಿಮ್ ಜೊತೆ ತೋರಿಸ್ಕೊಂಡಿಲ್ಲ, ಮೇನ್ ಆಗಿ ಅವ್ರು ನಿಮ್ ಜೊತೆ ಇದನ್ನೆಲ್ಲ ಹೇಳ್ಕೊಂಡಿಲ್ಲ. ದಟ್ ಈಸ್ ಅ ಬಿಗ್ ಥಿಂಗ್. ಅವರೇ ಅದನ್ನ ಇಟ್ಕೊಬಿಟ್ಟಿದ್ದಾರೆ. ರೈಟ್, ಲೆಟ್ಸ್ ಸಿ ಅವ್ರು ನಿಮ್ ಬಗ್ಗೆ ಎಕ್ಸಾಕ್ಟ್ಲಿ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಅವರ ರಿಯಾಕ್ಷನ್ ಏನು, ಯಾಕೆ ರಿಗ್ರೆಟ್ ಮಾಡ್ತಾ ಇದ್ದಾರೆ, ಅಂಡ್ ಏನಾಗುತ್ತೆ ನಿಮ್ಮಿಬ್ರು ಮಧ್ಯ. ಲೆಟ್ಸ್ ಸಿ. Look at this, very emotional card idu, Queen of Cups, the Fool. Wow, 3 major arcanas bandide group 1. I feel it's a major life turning situation antane helbodu ee person jothe. Okay, a slight indication ಯಾರು ಈ ಪರ್ಸನ್ ಆಗಿರ್ಬೋದು ಅಂತ. ಡೆಫಿನೆಟ್ಲಿ ವೃಶ್ಚಿಕ ರಾಶಿ, ಕಟಕ ರಾಶಿ ಹಾಗೂ ಮೀನರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಕೆಲವೊಬ್ಬೊಬ್ಬರಿಗೆ ಸಿಂಹರಾಶಿ, ಕುಂಭರಾಶಿ ಹಾಗೂ ವೃಷಭ ರಾಶಿ. ಕುಂಭರಾಶಿ ಡಬಲ್ ಕನ್ಫರ್ಮೇಶನ್, ವೃಶ್ಚಿಕ ರಾಶಿ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಎಸ್, ಈ ಒಂದು ಜೋಡಿಯಕ್ ಸೈನ್ ಅವ್ರು ನಿಮ್ಮ ಲೈಫಲ್ಲಿ ಇದ್ರು ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಗ್ರೂಪ್ 1 ಅಗೇನ್ ಲಾಂಗ್ ಡಿಸ್ಟೆನ್ಸ್ ಕೈಂಡ್ ಆಫ್ ವೈಬ್ ಕೂಡ ಸಿಗ್ತದೆ ನಂಗಿಲ್ಲಿ. ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನಿಮ್ನ ನೋಡಿದಾಗ ಒಂಥರ ಡೀಪ್ ಎಮೋಷನಲ್ ಪುಲ್, ಅಂದ್ರೆ ಓಕೆ, ಇಲ್ಲ ನನಗೆ ಇವ್ರನ್ನ ಬಿಟ್ಟಿರೋದಕ್ಕಾಗಲ್ಲ, ಇಲ್ಲ ನನಗೆ ಇವ್ರ ಜೊತೆ ಪ್ರೊಟೆಕ್ಟೆಡ್ ಫೀಲ್ ಆಗುತ್ತೆ, ಇಲ್ಲ ದೇರ್ ಇಸ್ ಸಮಥಿಂಗ್ ನಮ್ಮಿಬ್ರು ಮಧ್ಯೆ ಸ್ಪೆಷಲ್ ಇದೆ, ಈ ತರ ಫೀಲ್ ಆಗ್ತಾ ಇದೆ. ಅಂಡ್ ಆ ಒಂದು ಬೇಜಾರ್ ಕೂಡ ನಿಮ್ನ ಮಿಸ್ ಮಾಡ್ಕೊಂತ ಇದ್ದಾರೆ, ನಿಮ್ಮ ಪ್ರೆಸೆನ್ಸ್ ಮಿಸ್ ಮಾಡ್ಕೊಂತ ಇದ್ದಾರೆ. ಬಿಕಾಸ್ ನಿಮ್ ಜೊತೆ ಇರ್ಬೇಕಾದ್ರೆ ಸ್ವಲ್ಪ ದಿನ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಕಾಲ ಇದ್ರೂ ಪರವಾಗಿಲ್ಲ, ಒಂದು ಕಂಫರ್ಟ್ ಫೀಲ್ ಆಗ್ತಾ ಇತ್ತು. ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಇದನ್ನೆಲ್ಲ ತುಂಬಾ ಡೀಪ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಮೋಷನ್ಸ್ನೆಲ್ಲ ಅವರೇ ಇಟ್ಕೊಂತಾ ಇದ್ದಾರೆ. ಏನೋ ಒಬ್ಬೊಬ್ರು ಇರ್ತಾರೆ, ಎಷ್ಟೇ ಎಮೋಷನಲಿ ಫೀಲ್ ಆದ್ರೂ ಅದನ್ನ ಅವ್ರು ಯಾರ ಜನ ಹೇಳ್ಕೊಳಲ್ಲ, ಯಾರ ಜನ ಓಪನ್ ಅಪ್ ಆಗಲ್ಲ, ಅದನ್ನ ಹೇಳ್ಕೊಂತ ಇಲ್ಲ. ಅವರ ಇನ್ನರ್ ರಿಯಾಕ್ಷನ್ ಬಂದ್ಬಿಟ್ಟು ನಿಮ್ಮನ್ನ ನೋಡಿದಾಗ ವೆರಿ ಬ್ಯೂಟಿಫುಲ್ ಫೀಲ್ ಆಗುತ್ತೆ, ಅವರನ್ನ ತೋರಿಸ್ಕೊತಾ ಇಲ್ಲ. ಇಟ್ಸ್ ಲೈಕ್ ಓಕೆ, ನಾನು ಅವ್ರಿಗೆ ಐ ವಿಶ್ ನಾನು ಹೇಳ್ಕೊಳ್ಳೋ ಸ್ಥಿತಿಲಿ ಇರ್ಬೋದಿತ್ತು, ಬಟ್ ಐ ಡೋಂಟ್ ನೋ ಹೆಂಗ್ ಹೇಳಿ ಅಂತ. ನೀವು ನೋಡಿದಾಗೆಲ್ಲ ಅವ್ರಿಗೆ ಎಮೋಷನಲಿ ಪೀಸ್ ಫೀಲ್ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಹಳೆದೆಲ್ಲ ನೆನಪಾಗುತ್ತೆ. ಇದು ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ಅಲ್ಲ ಗ್ರೂಪ್ 1, ರೆಸ್ಪೆಕ್ಟ್ ಕೂಡ ಇದೆ ಅಟ್ ದ ಸೇಮ್ ಟೈಮ್. ಬಿಕಾಸ್ ಸ್ಟಿಲ್ ಐ ಫೀಲ್ ದೇ ಲವ್ ಯು.
ಡಸಂಟ್ ಮ್ಯಾಟರ್, ನೀವು ಅವ್ರನ್ನ ರಿಜೆಕ್ಟ್ ಮಾಡಿರ್ಬೋದು, ನೀವು ನಿಮ್ಮ ಲೈಫಲ್ಲಿ ಅವ್ರಿಗೆ ಸ್ಪೇಸ್ ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳಿರ್ಬೋದು, ಬಟ್ ದೇ ಸ್ಟಿಲ್ ಲವ್ ಯು. ಹೊರಗಡೆಯಿಂದ ನೀವು ಅವ್ರನ್ನ ಅಬ್ಸರ್ವ್ ಮಾಡಿದಾಗ, ಸೋಷಿಯಲ್ ಮೀಡಿಯಾ ನೋಡಿದಾಗ ಫುಲ್ ಖುಷಿಯಲ್ಲಿರೋ ಥರ ಫೀಲ್ ಆಗ್ಬೋದು, ನಿಮಗೆ ಮೂವ್ ಆನ್ ಆಗಿದ್ದಾರೆ ಅನ್ನೋ ಒಂದು ಫೀಲ್ ಕೊಡ್ಬೋದು. ಬಟ್ ನೋ, ಡೀಪ್ ಇನ್ಸೈಡ್ ದೇ ಸ್ಟಿಲ್ ಮಿಸ್ ಯು. ಅಗೇನ್ ವಿತ್ ಫೂಲ್ ಟ್ಯಾರೋ ಕಾರ್ಡ್, ಐ ಫೀಲ್ ಲೈಕ್ ಒಂದು ಫ್ರೆಶ್ ಸ್ಟಾರ್ಟ್ ನಿಮ್ಮಿಬ್ರು ಮಧ್ಯೆ ಆಗೋ ಪಾಸಿಬಿಲಿಟಿ ಇದೆ. ದೇರ್ ಇಸ್ ಅ ಸ್ಟ್ರಾಂಗ್ ಚಾನ್ಸ್ ವೆರಿ ಸೂನ್ ಅನ್ಪ್ಲಾನ್ಡ್ ವೇಯಲ್ಲಿ ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ, ನಿಮ್ಮನ್ನ ಮೀಟ್ ಮಾಡ್ತಾರೆ, ತುಂಬ ಲೈಟ್ ಫೀಲ್ ಕೊಡ್ತಾರೆ, ರಿಸ್ಕ್ ತಗೊಂತಾರೆ. ಇನ್ಫ್ಯಾಕ್ಟ್ ಈವನ್ ದೋ ನೀವು ಅವಾಯ್ಡ್ ಮಾಡಿದ್ರು, ಮಾತಾಡ್ಸೋದೇ ಇಲ್ಲ, ಮೇ ಬಿ ನೀವು ಅವ್ರ ಮುಂದೆ ಬಂದು ನೀವು ಮಾತಾಡ್ಸೋದಕ್ಕೆ ಇಷ್ಟಪಡಲ್ಲ ಅನ್ಸುತ್ತೆ ಗ್ರೂಪ್ 1, ಬಟ್ ಸ್ಟಿಲ್ ಅವರು ಆ ಒಂದು ರಿಸ್ಕ್ ತಗೊಂಡು ನಿಮ್ಮನ್ನ ಮಾತಾಡ್ಸೋದಕ್ಕೆ ಬರೋದು, ಮೀಟ್ ಆಗೋದಕ್ಕೆ ಬರೋದು ಪಾಸಿಬಿಲಿಟಿ ಇದೆ. ಒಂದು ಸರ್ಪ್ರೈಸ್ ಕೊಡೋ ಒಂದು ಪಾಸಿಬಿಲಿಟಿನೂ ಇದೆ. ಈವನ್ ದೋ ಇವಾಗ ನೀವಿಬ್ರು ದೂರ ಇದ್ದೀರಾ, ಇಟ್ಸ್ ಅನ್ ಇಂಡಿಕೇಶನ್. ಅಗೇನ್ ಮೀಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮಗೆ ಮೆಸೇಜ್ ಮಾಡೋದು, ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರೋದು, ನಿಮ್ಮ ಮನೆ ಮುಂದೆ ಸಡನ್ ಆಗಿ ಬಂದು ನಿಂತ್ಕೋಬಹುದು. ದಟ್ ಈಸ್ ಅ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಇವ್ರ ಬಗ್ಗೆ ಏನು ಫಿಕ್ಸ್ಡ್ ಆಗಿ ಥಿಂಕ್ ಮಾಡಬೇಡಿ. ಇವ್ರು ಬರೋದೇ ಇಲ್ಲ, ಇವರು ಮತ್ತೆ ನಿಮ್ನ ಕನೆಕ್ಟ್ ಆಗಲ್ಲ, ಇವ್ರು ನಿಮ್ನ ಮರ್ತಿದ್ದಾರೆ, ಅವ್ರು ಮೂವ್ ಆನ್ ಆಗಿದ್ದಾರೆ. ಡೆಫಿನೆಟ್ಲಿ ನೋ. ಐ ಫೀಲ್ ಈ ಒಂದು ಕನೆಕ್ಷನ್ಗೆ ಇನ್ನೂ ಕನ್ಕ್ಲೂಷನ್ ಸಿಕ್ಕಿಲ್ಲ. ಆ್ಯಂಡ್ ಎಸ್, ಇವ್ರನ್ನ ನೀವು ಅವಾಯ್ಡ್ ಮಾಡ್ತಿರ್ಬೋದು, ರಿಜೆಕ್ಟ್ ಮಾಡ್ತಿರ್ಬೋದು, ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಮೂವ್ ಆನ್ ಆಗಿಲ್ಲ. ನೀವೆಷ್ಟೇ ಅವ್ರನ್ನ ಹರ್ಟ್ ಮಾಡಿದ್ರು, ಎಷ್ಟೇ ನೀವು ಅವ್ರನ್ನ ಬೇಡ ಅಂತ ಬಿಟ್ಟರು, ಇವ್ರು ಮತ್ತೆ ನೀವೇ ಬೇಕು ಅಂತ ಬರ್ತಾ ಇದ್ದಾರೆ. ದಟ್ ಈಸ್ ದ ಸಿಚುವೇಶನ್ ಗ್ರೂಪ್ 1. ಐ ನೋ ಇಟ್ಸ್ ಬಿಟ್ ಸರ್ಪ್ರೈಸಿಂಗ್ ಮೆಸೇಜ್, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ಸೊ ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಯಾರು ಈ ಪರ್ಸನ್ ಅಂತ. ನಿಮಗೆ ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಯಾರು ನಿಮ್ಮನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಾ ಇದ್ದಾರೆ, ಯಾರು ನಿಮ್ ಬಗ್ಗೆ ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ತಾ ಇದ್ದಾರೆ, ಯಾಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಅದು ರೊಮ್ಯಾಂಟಿಕ್ ರಿಲೇಶನ್ಶಿಪ್, ನಿಮ್ ಬಗ್ಗೆ ಜಲಸ್ ಫೀಲ್ ಆಗ್ತಾ ಇದೆಯಾ, ಏನ್ ಫೀಲ್ ಮಾಡ್ತಾ ಇದ್ದಾರೆ, ಅಂಡ್ ನಿಮ್ಮಿಬ್ರು ಮಧ್ಯ ವಾಟ್ ಈಸ್ ಕಮಿಂಗ್ ನೆಕ್ಸ್ಟ್, ಏನಾಗ್ತಾ ಇದೆ ಅಂತ ನೋಡೋಣ. ಆಲ್ ರೈಟ್, ನಿಮಗೆ ಗೊತ್ತಿಲ್ವಾ ಒಂದು ಸೀಕ್ರೆಟ್ ಅಡ್ಮೈರರ? ಲೆಟ್ ಸಿ. ಓಕೆ ಗೈಸ್, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಲೆಟ್ ಸಿ ಗ್ರೂಪ್ 2. I hope you guys are ready for the message. Whoa, there is same shit, different day, a different unique message. Thank God unique message ಬರ್ತಾ ಇದೆ. ಬಿಕಾಸ್ ನಂಗೆ ಯೂಶಲಿ ಏನಾಗುತ್ತೆ ಅಂದರೆ ಡೈರೆಕ್ಟ್ ಮೆಸೇಜಸ್ ಬಂದರೆ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಟ್ವಿಸ್ಟ್ ಆಗಿ ಕಾಂಪ್ಲಿಕೇಟೆಡ್ ವೇಯಲ್ಲಿ ಮೆಸೇಜಸ್ ಬಂದರೆ ಐ ಲೈಕ್ ಇಟ್. ಅದನ್ನ ಡಿಕೋಡ್ ಮಾಡೋದಕ್ಕೆ, ಓಕೆ ಯಾರೋ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಪರ್ಸನ್, ಬಿಕಾಸ್ ಸಿ ದಿಸ್ ಲಾಟ್ ಗೋಯಿಂಗ್ ಆನ್ ಈ ಒಂದು ಇಮೇಜ್ ಅಲ್ಲಿ. ಐ ಫೀಲ್ ದಿಸ್ ಇಸ್ ಕೈಂಡ್ ಆಫ್ ಅ ಸ್ಟೋನ್ ತರ, ಇಲ್ಲಿ ನೈಫ್. ಅಟ್ ದ ಸೇಮ್ ಟೈಮ್ ಐ ಫೀಲ್ ಇಟ್ಸ್ ಊಟದ ತಟ್ಟೆ ತರ ಕೂಡ ಫೀಲ್ ಆಗ್ತಾ ಇದೆ. ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ. ಗ್ರೂಪ್ 2, ರೈಟ್, ಯಾರು ಈ ಪರ್ಸನ್? ಓಕೆ, ಡೆಫಿನೆಟ್ಲಿ ಅ ಲಾಂಗ್ ಡಿಸ್ಟೆನ್ಸ್ ಕೈಂಡ್ ಆಫ್ ಬರ್ತಾ ಇದೆ. ಲೆಟ್ಸ್ ಸಿ. ಓಕೆ, ದೇರ್ ಈಸ್ 2-3 ಬಂದಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೈಂಡ್ ಆಫ್ ಪಾಸಿಬಿಲಿಟಿ ಇದೆ. ಇದರ್ ನೀವು ಒಂದು ಥರ್ಡ್ ಪರ್ಸನ್ ಆಗಿರ್ತೀರಾ ಅವರ ಒಂದು ಲೈಫಲ್ಲಿ, ಅಥವಾ ಅವರು ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಆಗಿರ್ತಾರೆ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಅಂಡ್ ದೆನ್ ದೇರ್ ಈಸ್ ಸ್ಟಾರ್. ಓಕೆ, ಬ್ಯೂಟಿಫುಲ್ ಮೆಸೇಜಸ್ ಟು ಸ್ಟಾರ್ಟ್ ವಿತ್ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ.
ಐ ಫೀಲ್ ಈ ಸ್ಟಾರ್ ಜೊತೆ ಐ ನೀಡ್ ಟು ಪುಲ್ ಒನ್ ಲವ್ ಮೆಸೇಜ್ ಕೂಡ. ಐ ಡೋಂಟ್ ನೋ ವೈ. ಇದ್ರ ಜೊತೆ ಒಂದು ಲವ್ ಮೆಸೇಜ್ ನ ಕೂಡ ಪುಲ್ ಮಾಡೋಣ. ಮೋರ್ ಕ್ಲಾರಿಟಿ ಬೇಕು ಅನ್ನಿಸ್ತಾ ಇದೆ ಸಿಚುವೇಶನ್ಗೆ. ಓಕೆ, ಸೆಕ್ಸ್ ವಿತ್ ಯು ಆಬ್ವಿಯಸ್ಲಿ. ಆಲ್ ರೈಟ್. Not an obvious one, but yeah, interesting one. Let's see. Guys, one more thing. ಏನೆಲ್ಲ ಬರುತ್ತೆ if you guys are like uncomfortness feel ಆದ್ರೆ, because I don't know, ಈ ಒಂದು ರೀಡಿಂಗ್ ಅಲ್ಲಿ ನನಗೆ ಆ ಒಂದು ಸಿಚುವೇಶನ್ ಬರ್ತಾ ಇದೆ. I don't know ಇದೊಂದು ಎಕ್ಸ್ಪೆಕ್ಟೆಡ್ ಮೆಸೇಜಸ್ ನಿಮಗೆ ಅಂತ. ಐ ಡೋಂಟ್ ನೋ. ಅಂಡ್ ಎಸ್ಪೆಷಲಿ ಯಾರೆಲ್ಲ ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದೀರಾ, ಐ ವುಡ್ ಸಜೆಸ್ಟ್ skip, because I don't know, ಒಂದು intense messages ಬರ್ತಾ ಇದೆ. I don't know again if you guys are okay, that is fine. Okay, so let's see one by one ನೋಡೋಣ. ರೈಟ್, ಸೀಕ್ರೆಟ್ಲಿ ಯಾರು ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ. ಸೇಮ್ ಶಿಟ್ ಡಿಫ್ರೆಂಟ್ ಡೇ ಮತ್ತೆ 3 of Wands ಮೆಸೇಜ್. ದಿಸ್ ಇಸ್ ಸಮ್ವನ್, ಐ ಗೆಸ್ ರೀಸೆಂಟ್ ಆಗಿ ನೀವು ಕನೆಕ್ಟ್ ಆಗಿದ್ದೀರಾ ಈ ಪರ್ಸನ್. ಓಕೆ, ಕ್ಯಾಶುವಲ್ ಆಗಿ ಕೂಡ ಮಾತಾಡಿದ್ದೀರಾ ರೀಸೆಂಟ್ ಆಗಿ ಕೂಡ. ಯು ನೋ, ಸ್ಲೈಟ್ ಐಡಿಯಾ ಗೊತ್ತಿದೆ ಇವರು ಓಕೆ ನಿಮ್ಮ ಮೇಲೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ. ಇಟ್ಸ್ ಲೈಕ್ ಮೇ ಬಿ ನಿಮ್ಮಿಬ್ರು ಮಧ್ಯೆ ಇವರ ಒಂದು ಟಾಕ್ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಅಂದ್ರೆ ಮುಂಚೆನೆ ಹೇಳ್ದಾಗೆ ಮೇ ಬಿ ಇಬ್ರಲ್ಲಿ ಒಬ್ರು ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋ ಕನೆಕ್ಷನ್ ಇರೋ ಪಾಸಿಬಿಲಿಟಿ ಇದೆ. ಬಟ್ ಅಗೇನ್ ದಿಸ್ ಇಸ್ ಲೈಕ್ ಔಟ್ ಆಫ್ ರೂಲ್ಸ್ ಅನ್ಸುತ್ತೆ. ಈ ಪರ್ಸನ್ ನಿಮ್ನ ಸ್ಟಾಕ್ ಮಾಡೋದು, ಈ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡೋದು, ದಿಸ್ ಇಸ್ ಲೈಕ್ ಔಟ್ ಆಫ್ ರೂಲ್ಸ್. ಅಂದ್ರೆ ಓಕೆ, ಕಮಿಟ್ಮೆಂಟ್ ಅಲ್ಲಿ ಇದಾರೆ ಯಾರೋ ಒಬ್ರು, ದಟ್ ಈಸ್ ದ ರೀಸನ್ ಅವ್ರು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗುತ್ತೆ. ರೈಟ್, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ನೀವ್ ಅನ್ಕೊಂಡಿದೀರಾ ಯುನೋ ಓಕೆ ಇವ್ರು ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಐ ಡೋಂಟ್ ಥಿಂಕ್ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಬಿಕಾಸ್ ಎಸ್, ಪಾಸಿಬಿಲಿಟಿ ಇದೆ ಅವ್ರು ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ, ಅದು ನಿಮಗೂ ಗೊತ್ತಿದೆ. ಅಥವಾ ನೀವು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಅದು ಅವ್ರಿಗೂ ಗೊತ್ತಿದೆ. ಚಾನ್ಸೇ ಇಲ್ಲ. ಬಟ್ ಐ ಫೀಲ್ ನಾನು ಏನ್ ನೋಡ್ತಾ ಇದೀನಿ, ಪದೇ ಪದೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪದೇ ಪದೇ ಇಟ್ಸ್ ಲೈಕ್ ಸೇಮ್ ಶಿಟ್ ಡಿಫ್ರೆಂಟ್ ಡೇ. ಅಂದ್ರೆ ಅವರು ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ಯೋಚನೆ ಮಾಡಬಾರ್ದು, ದೇ ಶುಡ್ ನಾಟ್ ಥಿಂಕ್ ಅಬೌಟ್ ಯು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದಾರೆ. ಬಟ್ ಎವ್ರಿ ಡೇ ನೀನು ನೆನ್ಸ್ಕೊಂಡಾಗ ಪದೇ ಪದೇ ಏನೋ ಪಾಸ್ಟ್ ಕಾನ್ವರ್ಸೇಷನ್ಸ್ ನೆನಪಾಗತ್ತೆ, ಹಳೆ ಮೂಮೆಂಟ್ಸ್ ನೆನಪಾಗತ್ತೆ, ಪದೇ ಪದೇ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ಪದೇ ಪದೇ ನಿಮ್ಮ ಮಾತುಗಳು ನೆನಪಾಗೋದು ಅವ್ರಿಗೆ. ಪದೇ ಪದೇ ಅದೇ ಥಾಟ್ಸ್ ನಿಮ್ ಬಗ್ಗೆ ಬರ್ತಾ ಇರುತ್ತೆ. ಎಸ್, ತುಂಬಾ ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಇದೆ, ಗ್ಯಾಪ್ ಇದೆ. ಇಟ್ಸ್ ನಾಟ್ ದಟ್ ನೀವು ಹತ್ರ ಇದ್ದೀರಾ ಅಂತ. ದಟ್ ಈಸ್ ನಾಟ್ ದ ಸಿಚುವೇಶನ್. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ನ ಸ್ಟಾಕ್ ಮಾಡ್ತಾ ಇರ್ಬೋದು. ಯುನೋ ಅನದರ್ ಚಾನ್ಸ್, ಒಂದು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ನ ಮೀಟ್ ಆಗೋದಕ್ಕೆ, ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ ಜೊತೆ ಮಾತಾಡೋದಕ್ಕೆ. ಅಟ್ಲೀಸ್ಟ್ ನಿಮ್ ಸೈಡ್ ಇಂದ ಏನಾದ್ರು ಸೈನ್ ಬರುತ್ತೇನೋ, ಏನೋ ದಟ್ ಈವನ್ ಯು ಆರ್ ಇಂಟ್ರೆಸ್ಟೆಡ್, ಆ ತರ ಒಂದು ಸೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ನಿಮ್ಮಿಬ್ರು ಮಧ್ಯೆ ಒಂದು ಪ್ರಾಪರ್ ಕನೆಕ್ಷನ್ ಡೆವಲಪ್ ಆಗಿಲ್ಲ. ಬಟ್ ಸ್ಟಿಲ್ ಆ ಒಂದು ಪೊಟೆನ್ಶಿಯಲ್ ಇದೆ ಈ ಕನೆಕ್ಷನ್ಗೆ, ಆ ತರ ಒಂದು ಫೀಲ್ ಬರ್ತಾ ಇದೆ. ಐ ಫೀಲ್ ಅ ವಾಟ್ ಇಫ್ ಕನೆಕ್ಷನ್. ಯುನೋ ಓಕೆ, ನೀವು ಮುಂಚೆನೆ ಮೀಟ್ ಆಗಿದ್ರಿ, ಒಂದಷ್ಟು ರಾಂಗ್ ಟೈಮಲ್ಲಿ ಮೀಟ್ ಆಗಿದ್ರೆ, ಏನೋ ರಾಂಗ್ ಟೈಮ್, ರೈಟ್ ಪರ್ಸನ್. ಮತ್ತೆ ವಿಡಿಯೋ ಆಫ್ ಆಯ್ತು. ಐ ಡೋಂಟ್ ನೋ ಗೈಸ್, ಸ್ಟೋರೇಜ್ ಫುಲ್ ಆಗಿದೆ. ಮತ್ತೆ ಯಾವಾಗ ಇದು ಆಫ್ ಆಗುತ್ತೆ ಗೊತ್ತಿಲ್ಲ. ಓಕೆ, ಎಸ್, ಇಟ್ಸ್ ಲೈಕ್ ಓಕೆ, ಮುಂಚೆನೆ ಹೇಳ್ದಂಗೆ ಒಂದು ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಮೀಟ್ ಆಗೋದು, ಅಥವಾ ರೈಟ್, ಇಟ್ಸ್ ಲೈಕ್ ದಟ್. ಆ ತರ ಥಾಟ್ಸ್ ಕೂಡ ನಿಮಗೂ ಬಂದಿದೆ. ಯುನೋ ಈ ಪರ್ಸನ್ ಮೀಟ್ ಆಗ್ತೀರಾ, ಇಬ್ರು ಚೆನ್ನಾಗಿ ಮಾತಾಡಿಸ್ತೀರಾ, ಇಬ್ರು ಮಧ್ಯೆ ಕಂಪ್ಯಾಟಬಿಲಿಟಿ ಕೂಡ ಚೆನ್ನಾಗಿದೆ ಅನ್ನೋ ಒಂದು ಫೀಲ್ ಬರುತ್ತೆ. ಬಟ್ ನೀವಿಬ್ರಲ್ಲಿ ಯಾರೋ ಒಬ್ರು ಕಮಿಟ್ ಆಗಿರ್ತಾರೆ, ಯಾರೋ ಒಬ್ರು ಇನ್ನೊಬ್ರು ನೋಡ್ತಾ ಇರ್ತಾರೆ, ಯುನೋ ಸೀಯಿಂಗ್ ಸಮ್ವನ್ ಎಲ್ಸ್. ಅವಾಗ ಫೀಲ್ ಆಗುತ್ತೆ, ಅಥವಾ ಅವಾಗ ನಿಮಗೆ ಫೀಲ್ ಆಗುತ್ತೆ, ಅಥವಾ ನೀವು ರೆಡಿ ಇರಲ್ಲ ಕಮಿಟ್ಮೆಂಟಿಗೆ. ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾರೆ. ಅವಾಗ ನಿಮಗೆ ಮೇ ಬಿ ನೀವು ರೆಡಿ ಇರಲ್ಲ ಆ ಒಂದು ಕಮಿಟ್ಮೆಂಟಿಗೆ, ಒಂದು ರಿಲೇಶನ್ಶಿಪ್ಗೆ. ಬಟ್ ಇವಾಗ ನಿಮಗೆ ಫೀಲ್ ಆಗುತ್ತೆ, ಓಕೆ ಈ ಪರ್ಸನ್ ನನ್ನ ಲೈಫಲ್ಲಿ ಇದ್ರೆ ಚೆನ್ನಾಗಿರೋದು. ಏನೋ ರಾಂಗ್ ಟೈಮಲ್ಲಿ ಈ ಪರ್ಸನ್ ಬಂದ್ರು. that is what I'm seeing main ಆಗಿ. there is nothing new ಈ ಪರ್ಸನ್ ಬಗ್ಗೆ, ಹೊಸ ಅಂತದ್ ಏನಿಲ್ಲ. ಬಟ್
ಪದೇ ಪದೇ ಇವರ ಮೈಂಡ್ಗೆ ನೀವು ಬರ್ತಾ ಇದ್ದೀರಾ, ಪದೇ ಪದೇ ನಿಮ್ ಬಗ್ಗೆ ನೆನೆಸ್ಕೊಂಡಾಗೆಲ್ಲ ಒಂಥರ ಫ್ರಸ್ಟ್ರೇಟೆಡ್ ಫೀಲ್ ಆಗುತ್ತೆ. ಏನೋ ಒಂದ್ ಇರ್ಬೋದು ನಮ್ಮಿಬ್ರು ಮಧ್ಯ ಅನ್ನೋ ಒಂದು ಥಾಟ್ ಅವರಿಗೆ ಬರ್ತಾನೆ ಇರುತ್ತೆ. ಒಂಥರ ಇಟ್ಸ್ ನಾಟ್ ಲೈಕ್ ಒಬ್ಸೆಷನ್ ತರ ನೋಡ್ತಾ ಇಲ್ಲ, ಬಟ್ ಎಸ್ ದೇರ್ ಈಸ್ ಸಮಥಿಂಗ್ ಬಿಟ್ವೀನ್ ಯು ಗೈಸ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂಡ್ 3 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಯಾಕೆ ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ? ವೈ ಆರ್ ದೇ ವಾಚಿಂಗ್ ಯು? ಬಿಕಾಸ್ ಅವ್ರು ನಿಮ್ನ ಒನ್ ಪಾರ್ಟ್ ಆಫ್ ದೆಮ್ ನಿಮ್ನ ಅಡ್ಮೈರ್ ಮಾಡುತ್ತೆ. ಇಟ್ ಈಸ್ ನಾಟ್ ದಟ್ ಬರೀ ನಿಮಗೆ ಅಟ್ರಾಕ್ಷನ್ ಅಷ್ಟೇ ಆಗಿರೋದಲ್ಲ, ನಿಮ್ಮ ಕರಿಯರ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ಏನೋ ಮೇ ಬಿ ದ ಸೊಸೈಟಿಲಿರೋ ನಿಮ್ಮಲ್ಲಿರೋ ರೆಸ್ಪೆಕ್ಟ್ ಆಗಿರ್ಬೋದು, ನಿಮ್ಮ ಇಂಟ್ರೆಸ್ಟ್ಗಳಾಗಿರ್ಬೋದು, ನಿಮ್ಮ ಹಾಬೀಸ್ ಆಗಿರ್ಬೋದು. ಮೇ ಬಿ ನೀವು ಕರಿಯರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ಸುತ್ತೆ. ಇಟ್ಸ್ ನಾಟ್ ದಟ್ ಬರೀ ನೀವು ಫುಲ್ ಟೈಮ್ ಪಾಸ್ ಮಾಡ್ತಾ ಇಲ್ಲ, ನೀವು ಕರಿಯರ್ಗೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ನಿಮ್ಮ ಪ್ರೊಫೆಷ್ನಲಿ ನಿಮಗೆ ರೆಸ್ಪೆಕ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಬಟ್ ದೇ ಡೋಂಟ್ ನೋ ಹೆಂಗೆ ನಿಮ್ನ ಅಪ್ರೋಚ್ ಮಾಡೋದು ಅಂತ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ ಬಗ್ಗೆ ಬರೀ ಅಟ್ರಾಕ್ಷನ್ ಅಷ್ಟೇ ಅಲ್ಲ, ಬಟ್ ನಿಮ್ ಡೇ ಬೈ ಡೇ ನೀವು ಗ್ರೋ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಂತ ಇದ್ದೀರಾ, ನಿಮ್ಮ ಸೆಲ್ಫ್ ಇಮೇಜ್ ಬಿಲ್ಡ್ ಮಾಡ್ಕೊಂತ ಇದ್ದೀರಾ, ಒಂದು ಹೊಸ ಗ್ರೂಪ್ ಅಲ್ಲಿ ಮಿಂಗಲ್ ಆಗ್ತಾ ಇದ್ದೀರಾ, ಹೊಸ ಆರ್ಗನೈಸೇಷನ್, ಮೇ ಬಿ ರೀಸೆಂಟ್ ಆಗಿ ಕಂಪನಿ ಚೇಂಜ್ ಮಾಡಿದೀರಾ ನೀವು, ಅದನ್ನ ಕೂಡ ಅವ್ರು ಅಬ್ಸರ್ವ್ ಮಾಡ್ತಾರೆ. ಮೇ ಬಿ ಇಟ್ಸ್ ಮೋರ್ ಲೈಕ್ ಸೋಷಿಯಲ್ ಮೀಡಿಯಾ ಅಂದ್ರೆ ಬರೀ ಇನ್ಸ್ಟಾಗ್ರಾಮ್ ಮಾತ್ರ ಅಲ್ಲ, ಮೇ ಬಿ ನಿಮ್ನ ಲಿಂಕ್ಡ್ಇನ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೋಗ್ರೆಸ್ ನೋಡ್ತಾ ಇದ್ದಾರೆ, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ಮೆಂಟ್, ಸರ್ಟಿಫಿಕೇಶನ್ಸ್ ಎಲ್ಲ ನೋಡ್ತಾ ಇದ್ದಾರೆ. ದ ಥಿಂಗ್ ಇಸ್, ಅವ್ರಿಗೆ ನಿಮ್ ತರಾನೇ ಬೆಳಿಬೇಕು. ಇಟ್ಸ್ ನಾಟ್ ಜಸ್ಟ್ ನಿಮ್ಮ ಒಂದು ಫಿಸಿಕಲ್ ಬ್ಯೂಟಿಗೆ ಅಟ್ರಾಕ್ಷನ್ ಅಂತ ಅಲ್ಲ, ನಿಮ್ಮ ಒಂದು ಕರಿಯರ್ ಗ್ರೋತ್ ಕೂಡ ನೋಡ್ಬಿಟ್ಟು ನಿಮ್ ತರಾನೇ ಬೆಳಿಬೇಕು ಅನ್ನೋ ಒಂದು ಥಾಟ್ ಕೂಡ ಅವರಿಗಿದೆ. ಒಂಥರ ನೋಡಿದ್ರೆ ಇನ್ಸ್ಪೈರ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಸ್ಟಾಕ್ ಮಾಡ್ತಾ ಇರೋದು ಅಷ್ಟೇ ನೋಡ್ತಾ ಇಲ್ಲ, ಇನ್ಫ್ಯಾಕ್ಟ್ ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಯಾವ ತರ ಪರ್ಸನ್ ಇವರು, ಈ ತರ ಕ್ಯೂರಿಯಾಸಿಟಿ, ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಕೂಡ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ನಿಮ್ಮ ಎನರ್ಜಿ, ನಿಮ್ಮ ವರ್ಕ್, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದ್ರೆ ಏನ್ ಹೈಡ್ ಮಾಡ್ತಾ ಇದ್ದಾರೆ ಮೇನ್ ಆಗಿ, ರೈಟ್? ಸೊ ಡೆಫಿನೆಟ್ಲಿ ಇವ್ರಿಗೆ ನಿಮ್ಮ ಮೇಲೆ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಒಂದು ಫಿಸಿಕಲ್ ಅಟ್ರಾಕ್ಷನ್ ಡೆಫಿನೆಟ್ಲಿ ಇದೆ. ಬಿಕಾಸ್ ಸಿ ದೇ ಆರ್ ಥಿಂಕಿಂಗ್ ಆಫ್ ಸಮಥಿಂಗ್ ಮೋರ್. ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಮೇ ಬಿ ಅ ಬಿಟ್ ಮೋರ್, ತುಂಬಾ ಓವರ್ ಆಗಿ ಕ್ಲೋಸ್ ಆಗ್ಬೇಕು ಅನ್ನೋ ಒಂದು ಥಾಟ್ ಇದೆ. ಅಂಡ್ ಐ ಡೋಂಟ್ ಥಿಂಕ್ ಇವರಿಗೆ ರೀಸೆಂಟ್ ಆಗಿ ಈ ಥಾಟ್ ಬಂದಿರೋದು ಅಂತ. ದೇ ಅಡ್ಮೈರ್ ಯು ಫ್ರಮ್ ವೆರಿ ಲಾಂಗ್ ಟೈಮ್, ತುಂಬಾ ಲಾಂಗ್ ಟೈಮ್ ಇಂದ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೀಕ್ರೆಟ್ ಆಗಿ. ಅಂಡ್ ಫಸ್ಟ್ ಟೈಮ್ ನಿನ್ನ ನೋಡಿದಾಗ, ನಿಮ್ಮ ಪಿಕ್ಚರ್ ನೋಡಿದಾಗ್ಲೇ ದೇ ಹ್ಯಾಡ್ ಸಮ್ ಫಿಸಿಕಲ್ ಅಟೆನ್ಷನ್ ಟುವರ್ಡ್ಸ್ ಯು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಸ್ಟಾರ್ ಕೂಡ ಮೆಸೇಜ್ ಬಂದಿದೆ, ರೈಟ್? ಇಲ್ಲಿ ಸ್ಟಾರ್ ಟ್ಯಾರೋ ಬಂದಿದೆ. ಇಟ್ಸ್ ಅ ಮ್ಯಾಗ್ನೆಟಿಕ್ ಎನರ್ಜಿ, ಇಟ್ಸ್ ಅ ಫ್ಯಾಂಟಸಿ, ಇಟ್ಸ್ ಅ ಡ್ರೀಮ್. ಲೆಟ್ ಮಿ ಟೆಲ್ ಯು, ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಬಾಂಡಿಂಗ್ ಇಲ್ಲ, ಎಮೋಷನಲಿ ನಿಮ್ ಜೊತೆ ಕನೆಕ್ಟ್ ಆಗ್ಬೇಕನ್ನೋ ಒಂದು ಥಾಟ್ ಇಲ್ಲ, ಡೆಫಿನೆಟ್ಲಿ ನೋ. ಯಾ, ಬಟ್ ದ ಥಿಂಗ್ ಈಸ್, ದೇರ್ ಈಸ್ ಸಮ್ ಫಿಸಿಕಲ್ ಅಟ್ರಾಕ್ಷನ್ ನಿಮ್ ಕಡೆ ಅನ್ನೋದನ್ನ ನೋಡ್ತಾ ಇದೀನಿ. ದ ಥಿಂಗ್ ಈಸ್, ಗ್ರೂಪ್ 2, ಇಟ್ಸ್ ನಾಟ್ ಜಸ್ಟ್ ಅವ್ರು ಮಾತ್ರ ಅಟ್ರಾಕ್ಟ್ ಆಗಿರೋದಂತ ಅಲ್ಲ. ಐ ಫೀಲ್ ನೀವು ಕೂಡ ಒಂದು ಪಾಯಿಂಟ್ ಅಲ್ಲಿ ಅಟ್ರಾಕ್ಷನ್ ಒಂದು ಆಗಿದೆ ನಿಮಗೆ ಇವ್ರ ಮೇಲೆ, ಬಟ್ ನೀವು ಅದನ್ನ ಜಾಸ್ತಿ ಎಂಕರೇಜ್ ಮಾಡಿಲ್ಲ. ಸೊ ಲೆಟ್ ಸಿ ವಾಟ್ಸ್ ನೆಕ್ಸ್ಟ್ ಅಂತ. ಬಿಕಾಸ್ ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ಒಂದು ಡ್ರೀಮ್ ಇದೆ ಅವರಿಗೆ ಲಾಂಗ್ ಟರ್ಮ್. ಇವಾಗ ನೆನ್ನೆ ಮೊನ್ನೆ ಬಂದಿರುವಂತ ಡ್ರೀಮ್ ಅಲ್ಲ, ವೆರಿ ಲಾಂಗ್ ಟರ್ಮ್ ಇಂದ ಈ ಒಂದು ಡ್ರೀಮ್ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಲಾಂಗ್ ಟರ್ಮ್ ಇಂದ ನಿಮ್ ಜೊತೆ ಲೈಕ್ ಕ್ಲೋಸ್ ಆಗ್ಬೇಕು ಅನ್ನೋ ಒಂದು ಥಾಟ್ ಇದೆ. ಅವರ ಮೆಸೇಜ್ ಅಂದ್ರೆ ನಿಮಗೂ ಇವ್ರು ಇದನ್ನ ಹೇಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ, ಬಟ್ ಯಾ, ಡೀಪ್ ಡೌನ್ ಅವರಿಗೆ ಫ್ಯಾಂಟಸಿಸ್ ಇದೆ, ಡ್ರೀಮ್ಸ್ ಇದೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಡೀಪ್ಲಿ ಅಟ್ರಾಕ್ಟ್ ಆಗಿದ್ದಾರೆ ಅವರು ಟು ಯೋರ್ ಸೋಲ್ ಆಗಿರ್ಬೋದು, ಟು ಯೋರ್ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ನಿಮ್ಮ ಲುಕ್ಸ್ಗೆ. ಅವ್ರು ನಿಮ್ ಬಗ್ಗೆ ಡ್ರೀಮ್ ಮಾಡ್ತಾರೆ ಡೆಫಿನೆಟ್ಲಿ. ಯು ಹ್ಯಾವ್ ನೋ ಐಡಿಯಾ, ತುಂಬಾ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಕ್ಲೋಸ್ ಆಗ್ಬೇಕನ್ನೋ ಒಂದು ಥಾಟ್ ಇದೆ ಅವರಿಗೆ. ಹೆಂಗ್ ಅಪ್ರೋಚ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಸಿ, ನಿಮ್ ಜೊತೆ ನಿಮ್ನ ನೋಡಿದ್ರೆ, ನಿಮ್ ಬಿಹೇವಿಯರ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಬೆಟರ್ ಫೀಲ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಹೀಲ್ಡ್ ಫೀಲ್ ಆಗುತ್ತೆ,
ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಫೀಲ್ ಆಗುತ್ತೆ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಯಾ ವೆರಿ ಡೀಪ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ವೆರಿ ಪ್ಯಾಷನೇಟ್ ಆಗಿ ಡ್ರೀಮ್ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಎಟ್ ದ ಸೇಮ್ ಟೈಮ್ ಅಡ್ಮೈರ್ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಾ ಬಿಟ್ ಆಫ್ ಡೈರೆಕ್ಟ್ ಮೆಸೇಜ್ ನಿಮಗೆ ಇಲ್ಲೇ ಇದೆ ಈ ಪರ್ಸನ್ ಬಗ್ಗೆ. ಐ ಫೀಲ್ ಲೈಕ್ ಗ್ರೂಪ್ 2 ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ, ಐ ಫೀಲ್ ಇವರು ಕೂಡ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇದೆ, ಇವ್ರಿಗೂ ಒಂದು ಫಿಸಿಕಲಿ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇದೆ ಅಂಡ್ ಐ ಫೀಲ್ ನೀವು ಅಟ್ರಾಕ್ಟ್ ಆಗಿದ್ದೀರಾ ಬಟ್ ಯು ಅವಾಯ್ಡೆಡ್ ಇಟ್ ಫಾರ್ ಯೋರ್ ಓನ್ ಗುಡ್. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ದೇರ್ ಈಸ್ 5 ಆಫ್ ಕಪ್ಸ್ and Ace of Wands. All right, let's see. ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ದ ಥಿಂಗ್ ಇಸ್ ಈ ಪರ್ಸನ್ ಡೀಪ್ಲಿ ಬ್ರೋಕನ್, ಲೈಕ್ ಹಾರ್ಟ್ ಬ್ರೋಕನ್ ಆಗಿದ್ದಾರೆ. ಎಮೋಷನಲಿ ಯಾರೋ ಅವರಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಅಂಡ್ ಅವ್ರು ಹೀಲ್ ಆಗಿಲ್ಲ ಕಂಪ್ಲೀಟ್ಲಿ. ಒಂದು ಪಾಸ್ಟ್ ಡ್ಯಾಮೇಜ್, ಪಾಸ್ಟ್ ಬ್ರೇಕಪ್ ಅವ್ರಿಗಿನ್ನೂ ಹೀಲ್ ಮಾಡಿಲ್ಲ. ಮೇ ಬಿ ನಿಮ್ನ ನೋಡಿದಾಗ ನೀವು ಮೇ ಬಿ ಇಟ್ಸ್ ಮೋರ್ ಲೈಕ್ ಏನಾಗುತ್ತೆ ಗೊತ್ತಾ, ಫಾರ್ ಅನ್ ಎಕ್ಸಾಂಪಲ್ ಅವರ ಒಂದು ಪಾಸ್ಟ್ ಪಾರ್ಟ್ನರ್ ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತ ಪರ್ಸನ್ ಆಗಿದ್ರು, ಮೇ ಬಿ ವೆರಿ ಕೇರಿಂಗ್ ಪರ್ಸನ್ ಆಗಿದ್ರು ಅಂಡ್ ಬಿಟ್ಟು ಹೋದ್ರು. ನೀವು ಕೂಡ ವೆರಿ ಕೇರಿಂಗ್ ಪರ್ಸನ್ ಅನ್ಸ್ತಾ ಇದೆ. ಜಸ್ಟ್ ಅನ್ ಎಕ್ಸಾಂಪಲ್, ನೀವು ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರ ಪಾಸ್ಟ್ ನೆನಪಾಗೋದು, ಅವರ ಒಂದು ಪಾಸ್ಟ್ ರಿಲೇಶನ್ಶಿಪ್ ನೆನಪಾಗೋದು, ಪಾಸ್ಟ್ ಪಾರ್ಟ್ನರ್ ನೆನಪಾಗೋದು, ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ನಾಟ್ ಜಸ್ಟ್ ಫಿಸಿಕಲ್ ರಿಲೇಶನ್ಶಿಪ್ ಅಷ್ಟೇ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನೀವು ಅವ್ರನ್ನ ಹೀಲ್ ಮಾಡ್ತೀರಾ, ನೀವು ಅವ್ರಿಗೆ ಬೆಟರ್ ಫೀಲ್ ಮಾಡಿಸ್ತೀರಾ, ಎಮೋಷನಲಿ ಸೆಕ್ಯೂರ್ಡ್ ಒಂದು ಫೀಲ್ ಕೊಡ್ತೀರಾ. ಈ ತರ ಒಂದಷ್ಟು ಥಾಟ್ಸ್ ಇದೆ ಅವರಿಗೆ. ಇಟ್ಸ್ ನಾಟ್ ಜಸ್ಟ್, ಮುಂಚೆನೆ ಹೇಳ್ದಂಗೆ, ನಾಟ್ ಜಸ್ಟ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ ಅಲ್ಲ, there is more to it, not just physical attraction. ಲೈಕ್ ಎಲ್ಲೋ ಒಂದ್ ಕಡೆ ಹೋಪ್ ನೀವು ಅವ್ರನ್ನ ಬೆಟರ್ ಫೀಲ್ ಮಾಡಿಸ್ತೀರಾ, ಎಲ್ಲೋ ಒಂದ್ ಕಡೆ ಹೋಪ್ ನೀವು ಅವ್ರನ್ನ ಅರ್ಥ ಮಾಡ್ಕೊಂತೀರಾ. ಫಾರ್ ಅನ್ ಎಕ್ಸಾಂಪಲ್ ಸಿ, ಮೇ ಬಿ ಇಟ್ಸ್ ಲೈಕ್ ಅವ್ರಿಗೆ ಆ ಒಂದು ಎಮೋಷನಲ್ ಸೆಕ್ಯೂರಿಟಿ ಬೇಕು. ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಕ್ಲೋಸ್ ಆದ್ರೆ ಅವ್ರಿಗೆ ಒಂದು ಎಮೋಷನಲ್ ಸೆಕ್ಯೂರಿಟಿ ಸಿಗುತ್ತೆ ಅನ್ನೋ ಒಂದು ಥಾಟ್ ಇದೆ. ಯಾವಾಗ ನಿಮ್ನ ನೋಡ್ತಾರೆ ಒಂಥರ ಬೇಜಾರಾಗುತ್ತೆ ಅವ್ರಿಗೆ, ಏನೋ ಒಂದು ನಾನು ಮಿಸ್ ಮಾಡ್ಕೊಂತಾ ಇದ್ದೀನಿ. ಒಂದೊಂದ್ಸರಿ ರಿಗ್ರೆಟ್ ಕೂಡ ಆಗತ್ತೆ, ಓಕೆ ನಾನು ಇವ್ರ ಬಗ್ಗೆ ನಾನು ಆತರ ಯೋಚನೆ ಮಾಡಬಾರ್ದು, ನಾನು ಎಸ್ಪೆಷಲಿ ದಿಸ್ ಮೆಸೇಜ್ ನಾನು ಅದನ್ನ ಹೇಳೋದಕ್ಕಾಗಲ್ಲ, ಅಥವಾ ನಾನು ಯೋಚನೆ ಮಾಡಬಾರ್ದು, ದಿಸ್ ಇಸ್ ಸಮಥಿಂಗ್ ರಾಂಗ್, ಈ ತರ ಎಲ್ಲ ಯೋಚನೆ ಆಗತ್ತೆ. ಅವ್ರಿಗೆ ಅವರೇ ಸಾರಿ ಫೀಲ್ ಮಾಡ್ಕೊಂತಾರೆ, ಏನ್ ರಾಂಗ್ ಆಗ್ತಾ ಇದೆ, ವಾಟ್ ಈಸ್ ಗೋಯಿಂಗ್ ರಾಂಗ್, ನಾನು ಆತರ ಯೋಚನೆ ಮಾಡಬಾರ್ದು, ವಾಟ್ ಈಸ್ ಗೋಯಿಂಗ್ ಆನ್, ನನ್ನಲ್ಲಿ ಏನಾಗ್ತಾ ಇದೆ, ನಾನು ಯಾಕೆ ಇವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಎಮೋಷನಲಿ ತುಂಬಾ ಮೆಸ್ಡ್ ಅಪ್ ಸಿಚುವೇಶನ್, ಹೆವಿನೆಸ್ ಫೀಲ್ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಗಿಲ್ಟ್ ಕೂಡ ಫೀಲ್ ಆಗ್ತಾ ಇದೆ. ಇಟ್ಸ್ ಲೈಕ್ ಎವ್ರಿ ಸಿಚುವೇಶನ್ ಅವ್ರಿಗೆ ಎಮೋಷನಲಿ ಹಾಂಟ್ ಮಾಡ್ತಾ ಇದೆ, ಮೇನ್ ಆಗಿ ಎಸ್ಪೆಷಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಯಾ ಲೆಟ್ಸ್ ಸಿ, ಏಸ್ ಆಫ್ ವಾನ್ಸ್ ಮೆಸೇಜಸ್. ಈ ಒಂದು ಮೆಸೇಜ್ ಅ ಬಿಟ್ ಈ ಪರ್ಸನ್ಗೆ ಸ್ವಲ್ಪ ಹೆಲ್ಪ್ ಬೇಕು, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಗ್ರೂಪ್ 2 ನೆಕ್ಸ್ಟ್ ಔಟ್ಕಮ್ ವೆರಿ ಟ್ವಿಸ್ಟ್ಫುಲ್ ಔಟ್ಕಮ್ ನೋಡ್ತಾ ಇದ್ದೀನಿ, ಬಿಕಾಸ್ ಏಸ್ ಆಫ್ ವಾನ್ಸ್ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳುತ್ತೆ, ಒಂದು ಬೋಲ್ಡ್ ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ಹೇಳುತ್ತೆ. ಡೆಫಿನೆಟ್ಲಿ ಈ ಪರ್ಸನ್ ಆ ಎಮೋಷನ್ಸ್ನೆಲ್ಲ ಬಿಟ್ಟು, ಆ ಗಿಲ್ಟ್ನೆಲ್ಲ ಬಿಟ್ಟು, ಆ ರಿಗ್ರೆಟ್ನೆಲ್ಲ ಬಿಟ್ಟು ನಿಮಗೆ ಮೆಸೇಜ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ ಸೈಲೆನ್ಸ್ನ ಬ್ರೇಕ್ ಮಾಡಿಬಿಟ್ಟು ಫ್ಲರ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು, ಮತ್ತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದು, ಡೈರೆಕ್ಟಾಗಿ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ಬೋದು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಲೇಟ್ ನೈಟ್ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಬಟ್ ಯಾ ಇದರೊಂದು ಸ್ಟೆಬಿಲಿಟಿ ನಾನು ನೋಡ್ತಾ ಇಲ್ಲ ಗ್ರೂಪ್ 2, ಬಿಕಾಸ್ ಅವರು ಡೀಪ್ ಡೌನ್ ಹಿ ಆರ್ ಶಿ ಈಸ್ ಹಾರ್ಟ್ ಬ್ರೋಕನ್, ರಿಗ್ರೆಟ್ಸ್ ಇದೆ ತುಂಬಾ, ಅವ್ರಿಗೆ ಎಮೋಷನಲಿ ತುಂಬಾ ಜನ ಎಫೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಥಾಟ್ ಇದೆ. ಬಟ್ ನಿಮ್ಮನ್ನ ನೋಡಿದಾಗ ದೇರ್ ಇಸ್ ಅನ್ ಅಟ್ರಾಕ್ಷನ್. ಜಸ್ಟ್ ಥಿಂಕ್ ಮಾಡಿ, ಒಬ್ರು ನಿಮ್ಮನ್ನ ಪದೇ ಪದೇ ನೋಡ್ತಾ ಇದ್ದಾರೆ, ಸ್ಟೇರ್ ಮಾಡ್ತಾ ಇದ್ದಾರೆ, ನೀವು ಇವೊಂದು ಮನೆಯೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀರಾ, ಬಟ್ ಸ್ಟಿಲ್ ನಿಮ್ಮನ್ನ ನೋಡ್ತಾ ಇದ್ದಾರೆ. ಅವ್ರ ಕಣ್ಣಲ್ಲಿ
ಟೀಯರ್ಸ್ ಇದೆ, ಕಣ್ಣೀರಿದೆ, ಸಡನ್ ಆಗಿ ನಿಮ್ಮ ಡೋರ್ ನಾಕ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಆಗ್ತಾ ಇಲ್ಲ, ದೇ ವಾಂಟ್ ಟು ಟಾಕ್ ಟು ಯು. ಇದನ್ನ ಇಮ್ಮೆಚೂರ್ ಎನರ್ಜಿ ಅಂತ ನಾನು ನೋಡ್ತಾ ಇಲ್ಲ, ಬಟ್ ಅವರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಮೋಷನ್ಸ್ ಆಗಿರ್ಬೋದು, ಬೇರೆ ಡಿಸೈರ್ಸ್ ಆಗಿರ್ಬೋದು, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಐ ನೋ ತುಂಬ ಡೀಪ್ ಆಗಿ ಹೋಗ್ತಾ ಇದೆ ಈ ಒಂದು ರೀಡಿಂಗ್ ಅಂತ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಗ್ರೂಪ್ 2, ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ. ಈ ಪರ್ಸನ್ ಝೋಡಿಯಾಕ್ ಸೈನ್ ಕುಂಭರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಫೈರ್ ಸೈನ್ಸ್ ಲೈಕ್ ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ತುಂಬಾನೇ ಇದೆ. ವೆರಿ ಎಮೋಷ್ನಲಿ ವಲ್ನರೇಬಲ್ ವೃಶ್ಚಿಕ ರಾಶಿ ಆಗಿರೋ ಪಾಸಿಬಿಲಿಟೀಸು ಇದೆ. ರೈಟ್, ಗ್ರೂಪ್ 2, ಐ ಹೋಪ್ ನಿಮಗೊಂದು ಐಡಿಯಾ ಇದೆ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.